ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿ ಹೋಮ್ಸ್. ನಾನು ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮೊಂದು ಹೊಸ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ಇವತ್ತು. ಇದು ಬಂದ್ಬಿಟ್ಟು ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಇರುವಂಥ ಬಿಲ್ಡಿಂಗ್ ಆಗಿದೆ. ರೆಂಟಲ್ ಇನ್ಕಮ್ ಬರುವಂಥ ಬಿಲ್ಡಿಂಗ್ ಇದಾಗಿದೆ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ಲಿ ನಿಮಗೆ ಸಂಭ್ರಮ್ ಕಾಲೇಜ್ ಹಿಂಭಾಗ. ಸಂಭ್ರಮ್ ಕಾಲೇಜ್ ಅಂತಂದರೆ ನಿಮಗೆ ಎನ್ ಪಿ ಸ್ಕೂಲ್ ಗೊತ್ತಾ? ಎನ್ ಪಿ ಸ್ಕೂಲ್ ಹಿಂಭಾಗನೇ ಬರುತ್ತೆ. ಸೊ ಈ ಪ್ರಾಪರ್ಟಿ ಸೊ ಸುತ್ತಲೂ ಬಂದ್ಬಿಟ್ಟು ತುಂಬ ಫುಲ್ ಡೆವಲಪ್ಮೆಂಟ್ ಆಗಿದೆ. ಈವನ್ ಈ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ. 30 ಫೀಟ್ ವೈಡ್ ರೋಡ್ ಇರುವಂಥದ್ದು ಈ ಬಿಲ್ಡಿಂಗ್ಗೆ. 30 ಫೀಟ್ ವೈಡ್ ರೋಡ್ ಇದ್ದು ನಿಮಗೆ 30/40 ಸೈಟ್ ಇದಾಗಿದೆ. ಸೊ ವೆಸ್ಟ್ ಫೇಸಿಂಗ್ ಡೋರ್ ಇದಾಗಿದ್ದು, ವೆಸ್ಟ್ ಫೇಸಿಂಗ್ ಸೈಟ್ ಇದಾಗಿದೆ. ಪ್ಲಸ್ ನಿಮಗೆ ನಾರ್ತ್ ಫೇಸಿಂಗ್ ಡೋರ್ಸು ಮೈನ್ ಡೋರ್ಸಲ್ಲಿ ಇರುವಂಥದ್ದು. ಸೊ ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟಾಗಿ ನಿಮಗೆ ಪಾರ್ಕಿಂಗ್ ಇದೆ. ಸೊ ಹಾಗೆ ಒನ್ ಬೆಡ್ರೂಮ್ ಇದೆ. ಸುತ್ತಲೂ ನಿಮಗೆ ಸೇಫ್ಟಿಗಾಗಿ MS ಮಾಡಿಬಿಟ್ಟವ್ರೆ. ನೀವು ನೋಡ್ತಾ ಇದ್ದೀರಾ, ಫುಲ್ ಕಾರ್ ಪಾರ್ಕಿಂಗ್ ಇದು. ಸೊ ಒಂದು 2 ಕಾರ್ ಪಾರ್ಕಿಂಗ್, SUV 2 ಕಾರ್ ಹಾಕ್ಕೊಂಡು ಒಂದು 5 ಗಾಡೀಸ್ ಹಾಕ್ಕೋಬೋದು. ಆ ಥರ ಸ್ಪೇಷಿಯಸ್ ಆಗಿ ಬಿಟ್ಟಿರುವಂಥ ಕಾರ್ ಪಾರ್ಕಿಂಗ್ ಇದಾಗಿದೆ. ಮತ್ತು ಸೇಫ್ಟಿ ವೈಸ್ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ಸುತ್ತಲೂ ನಿಮಗೆ MS ಮಾಡಿಬಿಟ್ಟವ್ರೆ. ನೋಡಿ, ಇದು ಗ್ಯಾಸ್ ಕನೆಕ್ಷನ್ ಆಗಿದೆ. ಗ್ಯಾಸ್ ಕನೆಕ್ಷನ್ ಆಗಿ ಪ್ಲಸ್ ನಿಮಗೆ ಸುತ್ತಲೂ ನಿಮಗೆ ಸೆಟ್ ಬ್ಯಾಕ್ಸ್ ಅಂತ ಬಿಟ್ಟವ್ರೆ. 1.5 ಫೀಟ್ ಸೆಟ್ ಬ್ಯಾಕ್ಸ್ ಕೂಡ ಬಿಟ್ಟವ್ರೆ. ನೋಡಿ, ಫ್ರಂಟಿಗೆಲ್ಲ ನಿಮಗೆಲ್ಲ ಟೈಲ್ಸ್ ಎಲ್ಲ ಹಾಕ್ಬಿಟ್ಟವ್ರೆ. ಸೊ ಯಾವುದೇ ರೀತಿ ನೀವು ಪೇಂಟ್ ಅದೇನು ಬರೋಲ್ಲ, ಟೈಲ್ಸ್ ಹಾಕಿದ್ದಾರೆ. ಸೊ ಜೊತೆಗೆ ಇದು ನಿಮ್ಗೆ ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಬಿಲ್ಡಿಂಗಿಗೆ. ಇದು ಗ್ರೌಂಡ್ ಫ್ಲೋರ್ ಆಗಿದೆ. ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು 1 ಬೆಡ್ರೂಮ್ ಇದೆ. 1 ಬೆಡ್ರೂಮ್ ಅಂತಂದರೆ ನಿಮಗೆ ಹಾಲು, ಬೆಡ್ರೂಮ್, ಕಿಚನ್ ಇರುವಂಥದ್ದು. ಸೊ ಮೆಟೀರಿಯಲ್ ವೈಸ್ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಬ್ರಿಕ್ಸ್ ಎಲ್ಲ ಹೈಡ್ರಾಲಿಕ್ ಆಲ್ ಬ್ರಿಕ್ಸ್ ಹಾಕಿ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬಂದ್ಬಿಟ್ಟು ನಿಮಗೆ ಬಿರ್ಲಾ ಸೂಪರ್ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಕಿಚನ್ ಬಂದ್ಬಿಟ್ಟು ಇದು ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ಮಾಡಿದರೆ SS ಬ್ಯಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ವೈರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಂಕರ್ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಫುಲ್ಲಿ ಬ್ರ್ಯಾಂಡೆಡ್ ಎಲ್ಲ. ಸೊ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿರುವಂಥ 1 ಬೆಡ್ರೂಮ್ ಇರುವಂಥದ್ದು ಇದು. ವುಡ್ ವರ್ಕ್ಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಮಾಡರ್ನ್ ಆಗಿ ಮಾಡಿದ್ದಾರೆ. ತುಂಬ ಸ್ಟೈಲಿಶ್ ಆಗಿ ಕೂಡ ಇದೆ. ಆ್ಯಕ್ಚುಲಿ ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸಿಂಗ್ ಇದೆ. ವೆಸ್ಟ್ ಫೇಸ್ನ ಡೋರ್ಸ್ ಎಲ್ಲ ನಾರ್ತ್ ಫೇಸ್ ಕನ್ವರ್ಟ್ ಮಾಡಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಇದು ಟಾಯ್ಲೆಟ್ ಬರುತ್ತೆ. 4/6 ಬರುತ್ತೆ ಟಾಯ್ಲೆಟ್ ಆ್ಯಕ್ಚುಲಿ. ನಿಮಗೆ ವುಡ್ ಮೈನ್ ಡೋರ್ಸ್ ಎಲ್ಲ ನಿಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಸೊ ಮತ್ತು ಇಂಟರ್ನಲ್ ಡೋರ್ಸ್ ಎಲ್ಲ ಬಂದ್ಬಿಟ್ಟು ಫ್ಲಶ್ ಡೋರ್ ಆಗಿ ಇದು ಮಾಡಿದ್ದಾರೆ. ಫ್ಲಶ್ ಡೋರ್ಸ್ ಎಲ್ಲ ಇದು ಮಾಡಿದ್ದಾರೆ. ನೋಡ್ತಾ ನೀವು ಸೇಫ್ಟಿ ಗ್ರಿಲ್ಸ್ ಎಲ್ಲ SS ಎಲ್ಲ ಮಾಡಿಬಿಟ್ಟವ್ರೆ MS ಅಲ್ಲಿ. ಜೊತೆಗೆ ನಾನು ಹೇಳ್ದಂಗೆ ನಿಮಗೆ 6 ಪ್ಯಾಸೆಂಜರ್ಸ್ ಅಂತ ಕೆಪಾಸಿಟಿ ಇರುವಂಥದ್ದು ಲಿಫ್ಟು ಇದು ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು G+3 ಫ್ಲೋರ್ಸ್ ಇರೋದ್ರಿಂದ ಹೈ ರೈಸ್ ಆಗಿರೋದ್ರಿಂದ ಸೊ ನಿಮ್ಗೆ ಲಿಫ್ಟ್ ಕೂಡ ಕೊಟ್ಟವ್ರೆ. ಹಾಗೆ ಸ್ಟೇರ್ಸ್ ಕೂಡ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಬರ್ತದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಂಪ್ಲೀಟಾಗಿ 3 ಬೆಡ್ರೂಮ್ ಅಂತ ಓನರ್ ಇರ್ಲಿಕ್ಕಂತ ಮಾಡಿರೋಂಥದ್ದು. 3 ಬೆಡ್ರೂಮ್ ನಿಮಗೆ ನಾ ಹೇಳ್ದಂಗೆ ನಿಮಗೆ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮು. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 3 ಬೆಡ್ರೂಮ್ ಇದೆ. ವೆಸ್ಟ್ ಫೇಸಿಂಗ್ ಸೈಟ್ನ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸ್ ಮಾಡಿರೋಂಥದ್ದು ಮೈನ್ ಡೋರ್ಸು. ಮೈನ್ ಡೋರ್ ಕೂಡ ಅಷ್ಟೇ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸನ್ನು ಹೇಳ್ದಂಗೆ ನಿಮಗೆ ಟೀಕ್ವುಡ್ ಎಲ್ಲ ಮೇಂಟೈನ್ ಮಾಡೋದು. ನೋಡಿ, ಹಾಲು ವಿಶಾಲವಾಗಿ ಬಂದಿದೆ. ಸೊ TV ಯೂನಿಟ್ ಇದಾಗಿದೆ. ನೀವು ಮಾಡರ್ನ್ ಆಗಿ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಕೊಟ್ಟು ಮಾಡಿರೋಂಥದ್ದು. ಒಂದು ಫ್ಲೋರ್ ಬಂದ್ಬಿಟ್ಟು ನಿಮಗೆ 2 kV ಯೂನಿಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ 1 kV ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು 2 kV ಕೊಟ್ಟಿದ್ದಾರೆ. ಮತ್ತು ಅಗೇನ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ 1 kV 1 ಬೆಡ್ರೂಮ್ ಕೊಟ್ಟವ್ರೆ. 2 kV ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಕೊಟ್ಟವ್ರೆ. ತುಂಬ ಚೆನ್ನಾಗಿದೆ. ಮತ್ತು ಇದು ಬಂದ್ಬಿಟ್ಟು ದೇವ್ರ ಮನೆ ಆಗಿರುವಂಥದ್ದು. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ದೇವ್ರ ಮನೆ ಇರುವಂಥದ್ದು. ಓನರ್ಗೆ ಇರುವಂಥ ಬಿಲ್ಡಿಂಗ್ ಇದು. ನೋಡಿ, ಕಿಚನ್ನು ಮಾಡರ್ನ್ ಕಿಚನ್ ಆಗಿದೆ. ಓಪನ್ ಕಿಚನ್ ಆಗಿದೆ.
ಇದೆಲ್ಲ ನಿಮಗೆ ಅಲ್ಯೂಮಿನಿಯಂ ಬ್ಯಾಸ್ಕೆಟ್ಸ್ ಅಂತ ಮಾಡಿರೋಂಥದ್ದು. ಸೊ ಯಾವುದೇ ರೀತಿ ನಿಮಗೆ ವುಡ್ಡಲ್ಲೇ ಮಾಡಿದ್ರೆ ಈಗ ಹೊಸದಾಗಿ ಬಂದಿರುತ್ತೆ ಟ್ರೆಂಡ್ ಇದು ಅಲ್ಯೂಮಿನಿಯಮಲ್ಲಿ ಮಾಡೋಂಥದ್ದು. ಎಲ್ಲ ಇದಕ್ಕಿಂತ ಮುಂಚಿತವಾಗಿ ವುಡ್ಡೆಲ್ಲ ಮಾಡ್ತಿದ್ರು, ವುಡ್ಡೆಲ್ಲ ಹೋಗ್ಬಿಡ್ತಾಯಿತ್ತು. ಸೊ ಹಾಗಾಗಿ ನೋಡಿ SS ಬ್ಯಾಸ್ಕೆಟ್ಸು ಕಿಚನ್ದಿದು ಸ್ಟೈನ್ಲೆಸ್ ಸ್ಟೀಲ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹೋಗಲ್ಲ. ಅಲ್ಯೂಮಿನಿಯಂ ವಿತ್ ವುಡ್ಡನ್ ಡೋರ್ಸ್ ಆಗಿದೆ. ಗ್ಲಾಸ್ಡ್ ಥರ ಗ್ಲಾಸ್ಡ್ ಅಲ್ಯೂಮಿನಿಯಂ ಮೆಟೀರಿಯಲ್ ಇದಾಗಿದೆ. ಸೊ ಜೊತೆಗೆ ಇದು ಕಿಚನ್ ಆಗಿದೆ. ಕಿಚನ್ ಪಕ್ಕದಲ್ಲೇ ನಿಮ್ಗೆ ಯುಟಿಲಿಟಿ ಕೊಟ್ಟಿದ್ದಾರೆ. ಯುಟಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ SS ಕಂಪ್ಲೀಟಾಗಿ ಮಾಡಿಬಿಟ್ಟವ್ರೆ. ಇನ್ ಕೇಸ್ ನೀವು ಪಾತ್ರೆ ತೊಳ್ಕೊಳ್ಬೋದು, ಇಲ್ಲಾಂತಂದರೆ ನೀವು ಇವನ್ ವಾಷಿಂಗ್ ಮಿಷಿನ್ ಕೂಡ ಇಡ್ಬೋದು. ಇಲ್ಲಾಂದರೆ ಟೆರೇಸ್ ಮೇಲೆ ಸಪ್ರೇಟಾಗಿ ಇದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಬಟ್ ಹಾಗೂ ಇರಲಿ ಅಂತ ಇದು ಕೂಡ ಮಾಡಿದ್ದಾರೆ. ಹಾಲ್ ಬಂದ್ಬಿಟ್ಟು ನಿಮಗೆ 10x15 ಮೇಲೆ ಬರುತ್ತೆ ಹಾಲು. ನೋಡಿ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ 10x12 ಬರ್ತದೆ. ಎಲ್ಲ ವುಡ್ ವರ್ಕ್ ಎಲ್ಲ ಫಿನಿಶ್ ಮಾಡಿದ್ದಾರೆ. POP ಕೂಡ ನಡೆದಿದೆ. ಇನ್ ಕೇಸ್ ಯಾರೋ ವರ್ಕ್ ಫ್ರಮ್ ಹೋಮ್ ಇರುವಂಥವ್ರಿಗೆ ಈಗ ಮ್ಯಾಕ್ಸಿಮಮ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ಮನೆಯಲ್ಲೇ ಕೆಲಸ ಮಾಡೋದಕ್ಕೋಸ್ಕರ ಇದು ಸಪ್ರೇಟಾಗಿ ಮಾಡೋಂಥ ಒಂದು ಸ್ಟ್ಯಾಂಡ್ ಆಗಿದೆ. ಇದು ಬಂದ್ಬಿಟ್ಟು ರೆಸ್ಟ್ ರೂಮ್ ಆಗಿದೆ. ಅಟ್ಯಾಚ್ ಟಾಯ್ಲೆಟ್ ಇರೋದಾಗಿದೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಇನ್ನು ಕಾಮನ್ ಟಾಯ್ಲೆಟು ಒಂದು ಬಂದ್ಬಿಟ್ಟು ಹಾಲ್ ಹತ್ರ ಇರ್ತದೆ. ಸೊ 2 ಟಾಯ್ಲೆಟ್ಸ್ ಬರ್ತದೆ, 3 ಬೆಡ್ರೂಮ್ ಬರುತ್ತೆ ಈ ಒಂದು ಫ್ಲೋರ್ಗೆ. ಇಲ್ಲಿ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ಸ್ ಅಂತ. ಇದೊಂದು ಚಿಲ್ಡ್ರನ್ ಬೆಡ್ರೂಮು, ಇದು ರೈಟ್ ಒಂದು ಚಿಲ್ಡ್ರನ್ ಬೆಡ್ರೂಮ್. ಟೋಟಲ್ 2 ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಬರ್ತದೆ. ಇದಕ್ಕೆ ಅಟ್ಯಾಚಾಗಿ ಯಾವುದೇ ರೀತಿ ಟಾಯ್ಲೆಟ್ ಇರೋಲ್ಲ. ಸೊ ಇದಕ್ಕೆ ಸಪ್ರೇಟಾಗಿ ಕಾಮನ್ ಟಾಯ್ಲೆಟ್ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಮಾಸ್ಟರ್ ಬೆಡ್ರೂಮ್, ಇದು ಕಾಮನ್ ಬೆಡ್ರೂಮ್ ಬಂದ್ಬಿಟ್ಟು ನಿಮಗೆ 8x10 ಬರ್ತದೆ. ಸೊ ನೀವು ಕ್ವೀನ್ ಸೈಜ್ನ ಕಾಟ್ನ ಯೂಸ್ ಮಾಡಬೇಕಾಗುತ್ತೆ. ಮಾಸ್ಟರ್ ಬೆಡ್ರೂಮ್ ಬೇಕಾದ್ರೆ ನೀವು ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು. ನೋಡಿ ಇದು ಬಂದ್ಬಿಟ್ಟು ಅಟ್ಯಾಚ್ ಟಾಯ್ಲೆಟ್ ಆಗಿದೆ. ಸೊ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಈ ಫಿಟ್ಟಿಂಗ್ಸ್ ಕೂಡ ನೀವು ಜಾಗ್ವಾರೆಲ್ಲ ಬೇರೆಯವರನ್ನ ಯೂಸ್ ಮಾಡ್ತಾರೆ. ಸೊ ಯಾವ್ದು ಬೇಕಾದ್ರೂ ಹಾಕಿ ಕೊಡ್ತಾರೆ. ಇದು ಅಷ್ಟೇ 8x10 ಬರ್ತದೆ ಬೆಡ್ರೂಮ್. ನಿಮಗೆ ಕಿಡ್ಸ್ ಬೆಡ್ರೂಮ್ ಥರ ಈ ಕ್ವೀನ್ ಸೈಜ್ ಬೆಡ್ನ ಯೂಸ್ ಮಾಡ್ಬೋದು. ಪ್ರತಿಯೊಂದು ವುಡ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದು ಗ್ಲಾಸ್ಡ್ ಮೆಟೀರಿಯಲ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನ್ಯೂ ಡಿಸೈನ್ ಆಗಿದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಫ್ಲೋರ್ ಆಯಿತು. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ವಿ. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಸೇಮ್ ಆ್ಯಸ್ ಇಟ್ ಈಸ್. ನಾವೀಗ ಫಸ್ಟ್ ಫ್ಲೋರ್ ನೋಡಿದಂಗೆ 3 ಬೆಡ್ರೂಮ್ ಇರುವಂಥದ್ದು. ಇದು ಕೂಡ ನೋಡಿ, ಇದು ಲಿಫ್ಟ್. ಇದು ಪ್ರತಿ ಫ್ಲೋರ್ಗೂ ಲಿಫ್ಟ್ ಇದೆ. ಸೆಕೆಂಡ್ ಫ್ಲೋರು 3 ಬೆಡ್ರೂಮ್ ಬರುತ್ತೆ. ಆ್ಯಸ್ ಇಟ್ ಈಸ್ ಈಗ ನಾವು ಫಸ್ಟ್ ಫ್ಲೋರ್ಲಿ ಯಾವ್ದು ನೋಡ್ಬೋದು ಅದೇ ಥರನೇ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ಏನೂ ಚೇಂಜಸ್ ಇಲ್ಲ. ಈವನ್ ಡಿಸೈನ್ ಸಮೇತ, ಈವನ್ ಬೆಡ್ರೂಮ್ ಸಮೇತ, ದೇವ್ರ ಮನೆ ಸಮೇತ ಕಂಪ್ಲೀಟಾಗಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಜಾಸ್ತಿ ಏನು ತೋರ್ಸೋಕ್ಕೆ ಹೋಗಲ್ಲ, ಬಟ್ ಪ್ರತಿಯೊಂದು ಕವರ್ ಮಾಡ್ತಾ ಹೋಗಿದ್ದೀನಿ, ತೋರಿಸ್ತಾ ಹೋಗ್ತೀನಿ. TV ಯೂನಿಟ್ ಆಗ್ಬೋದು. ಸೊ ಸೇಮ್ ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಇಲ್ಲ ಏನು ನೀವು ಫಸ್ಟ್ ಫ್ಲೋರ್ಗೆ ಕಂಪೇರ್ ಮಾಡಿದ್ರೆ. ಇವನ್ ಕಿಚನ್ ಕೂಡ ಸೇಮ್ ಅದೇ ಥರ ಇದೆ. ಸೇಮ್ ಮೆಟೀರಿಯಲ್ ಯೂಸ್ ಮಾಡಿರ್ತದ್ದು. ಅಲ್ಯೂಮಿನಿಯಂ ಡೋರ್ಸ್ ಅಂತ, ಅಲ್ಯೂಮಿನಿಯಂ ಕಬೋರ್ಡ್ಸ್. ಇದು ದೇವ್ರ ಮನೆ ಬರುತ್ತೆ. ದೇವ್ರ ಮನೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. 2 ಫ್ಲೋರಲ್ಲಿ, ಫಸ್ಟು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಕೂಡ ಇಬ್ಬರು ಕೂತ್ಕೊಂಡು ಆರಾಮ್ಸೆ ಪೂಜೆ ಮಾಡುವಂಥ ಸ್ಪೇಸ್ ಇರುವಂಥದ್ದು, ಸ್ಪೇಷಿಯಸ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಯುಟಿಲಿಟಿ ಬರುತ್ತೆ ನಿಮಗೆ. ಯುಟಿಲಿಟಿ ಬಂದ್ಬಿಟ್ಟು ನಿಮಗೆ ಸೇಮ್ ಅದೇ ಥರ ನಾವು ಫಸ್ಟ್ ಫ್ಲೋರಲ್ಲಿ ಯಾವ ಥರ ನೋಡುವ ಅದೇ ಥರನೇ, ಏನೂ ಚೇಂಜಸ್ ಇಲ್ಲ ಇದರಲ್ಲಿ. ಆ್ಯಕ್ಚುಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಇರ್ತದೆ. ರೆಸ್ಟ್ ರೂಮಲ್ಲಿ ಬಂದ್ಬಿಟ್ಟು ಗ್ಲಾಸ್ ಟೈಲ್ಸ್ ಇರ್ತದೆ. ಆಗ ಆ್ಯಂಟಿ ಸ್ಕಿಡ್ ಟೈಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ.
ಫ್ಲೋರ್ ಆಗಿದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಥರ್ಡ್ ಫ್ಲೋರ್ ಬರುತ್ತೆ. ಥರ್ಡ್ ಫ್ಲೋರಲ್ಲಿ ನಿಮಗೆ 2 ಯೂನಿಟ್ಸ್ ಇದೆ. ಒಂದು ಸಿಂಗಲ್ ಬೆಡ್ರೂಮು, ಇನ್ನೊಂದು ಡಬಲ್ ಬೆಡ್ರೂಮ್ ಅಂತ 2 ಯೂನಿಟ್ಸ್ ಇದೆ. ಫಸ್ಟ್ನೇದಾಗ ನೀವು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಬೆಡ್ರೂಮ್ನ ತೋರಿಸ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಥರ್ಡ್ ಫ್ಲೋರಲ್ಲಿ ಬರ್ಬೋದು. ಅಪ್ ಟು ಇಲ್ಲಿ ತನಕ ಕೂಡ ನಿಮಗೆ ಲಿಫ್ಟ್ ಇದೆ. ಇದ್ರ ಮೇಲೆ ಲಿಫ್ಟ್ ಇಲ್ಲ, ಸೊ ಇಲ್ಲಿ ತನಕ ಮಾತ್ರ ಲಿಫ್ಟ್ ಇದೆ. ಇದು ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಆಗಿದೆ. ಸಿಂಗಲ್ ಬೆಡ್ರೂಮಲ್ಲಿ ನಿಮಗೆ ಆ್ಯಕ್ಚುಲಿ ರೆಂಟೆಡು ಈ ಕಡೆ ನೀವು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದರೆ ನಿಮಗೆ ಇದು ಲಿಫ್ಟ್ ಆಗೋದ್ರಿಂದ ನಿಮಗೆ ರೆಂಟಲ್ಸ್ ಎಲ್ಲರೂ ಬರ್ತಾರೆ. ಈ ಕಡೆ ಡಿಮ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ. ಇದಾಗ ನೋಡಿ, ಇದು ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಇದೆ. TV ಯೂನಿಟ್ ಇದಾಗಿದೆ. ಈವನ್ ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಸಿಂಗಲ್ ಬೆಡ್ರೂಮ್ಗೆ ಹಾಲು, ಬೆಡ್ರೂಮ್ ಆಗಿದೆ. ಈ ಕಡೆ ಕಿಚನ್ ಇದೆ. ಆ್ಯಕ್ಚುಲಿ ಎರಡನೇ ಸೆಕೆಂಡ್ ಆಪ್ಷನ್ ಕಿಚನ್ ಆಗಿ ತೊಗೊಂಡಿದ್ದಾರೆ. ವಾಯುಮೂಲೆಗೆ ಕಿಚನ್ ಬರ್ಬೋದಾಗುತ್ತೆ. ಇದಕ್ಕೆ ಮಾತ್ರ ಒಂದು ಕಿಚನ್ ಸಪ್ರೇಟಾಗಿ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಆಪ್ಷನಲ್ಲಿ ಕಿಚನ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಈವನ್ ಸಿಂಗಲ್ ಬೆಡ್ರೂಮ್ ಕೂಡ. ಇದು ಕಿಚನ್. ಸೊ ಮೆಟೀರಿಯಲ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ದಾರೆ. ಲೋವರ್ ಬ್ಯಾಸ್ಕೆಟ್ಸ್ ಆ್ಯಂಡ್ ಅಪ್ಪರ್ ಬ್ಯಾಸ್ಕೆಟ್ಸ್ಗಳೆಲ್ಲ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಬೆಡ್ರೂಮ್ ತೋರಿಸ್ತಾ ಹೋಗ್ತೀನಿ. ಸಿಂಗಲ್ ಬೆಡ್ರೂಮ್ದು. ಸೊ ಈವನ್ ಬೆಡ್ರೂಮ್ ಇಲ್ಲಿ ಕೂಡ ಅಷ್ಟೇ 8/10 ಬರುತ್ತೆ. ಸೊ ಕ್ವೀನ್ ಸೈಜ್ ಕಾಟ್ ಹಾಕ್ಕೊಂಡ್ರೆ ಸರೋಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನಾನು 2 ಬೆಡ್ರೂಮ್ ತೋರಿಸ್ತಾ ಹೋಗ್ತೀನಿ. ಇದು ನಿಮಗೆ ಡಬಲ್ ಬೆಡ್ರೂಮ್ ಆಗಿದೆ. ಡಬಲ್ ಬೆಡ್ರೂಮ್ ಇದು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಈವನ್ ಬೆಡ್ರೂಮ್ಸ್ ಕೂಡ ಅಷ್ಟೇ 10/10 ಬರ್ತದೆ. ಸೊ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇವನ್ ಜೊತೆಗೆ ಇದಕ್ಕೆ ಯಾವುದೇ ಮೆಟೀರಿಯಲ್ ಮೈನ್ ಡೋರ್ಸ್ ಎಲ್ಲ ಬಂದ್ಬಿಟ್ಟು ಟೀಕ್ವುಡ್ನ ಆವಾಗಲೇ ಹೇಳಿದೆ ಟೀಕ್ವುಡ್ ಇದೆ. ಸೊ ಇಂಟರ್ನಲ್ ಡೋರ್ಸ್ ಎಲ್ಲ ನಿಮಗೆ ಫ್ಲಶ್ ಡೋರ್ಸ್ ಆಗಿದೆ. ದೇವ್ರ ಮನೆ ಇವೆಲ್ಲ ಬಂದ್ಬಿಟ್ಟು ಟೀಕ್ವುಡ್ಡೇ ಮಾಡಿರೋಂಥದ್ದು. ಇದು ನೋಡಿ TV ಯೂನಿಟು ಸೆಕೆಂಡ್ ಫ್ಲೋರ್ದು. 2 BHK ಇದು ಥರ್ಡ್ ಫ್ಲೋರಲ್ಲಿ. ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕೂಡ ಈವನ್ ಸ್ಪೇಷಿಯಸ್ ಆಗಿದೆ. 10/15 ಥರ ನಿಮಗೆ ಹಾಲ್ ಸಿಗುತ್ತೆ. ಫಸ್ಟು ಮತ್ತು ಸೆಕೆಂಡ್ ಫ್ಲೋರಲ್ಲಿ ನಿಮ್ಗೆ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟು 15/15 ಥರ ಸಿಗುತ್ತೆ ನಿಮಗೇನು ಹಾಲು. ಸೊ ಇದು ಬಂದ್ಬಿಟ್ಟು 10/15 ಥರ ಹಾಲಿದೆ. ಇದು ಕಿಚನ್ ಇದೆ. ಓಪನ್ ಕಿಚನ್ ಇದೆ. ಬ್ಯಾಸ್ಕೆಟ್ಸು ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ಸ್ ಯೂಸ್ ಮಾಡೋದು. ಸೊ ಅಲ್ಯೂಮಿನಿಯಂ ಬ್ಯಾಸ್ಕೆಟ್ ಯೂಸ್ ಮಾಡೋಂಥದ್ದು. ಇದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಬರ್ತದೆ ಅಟ್ಯಾಚ್ಡ್. ಸೊ ವುಡ್ ವರ್ಕ್ ಎಲ್ಲ ತುಂಬ ನೈಸ್, ಸೈಲೆಂಟಾಗಿ ಡೀಸೆಂಟಾಗಿದೆ. ಆ್ಯಕ್ಚುಲಿ ಯಾವುದೇ ರೀತಿ ಇದಾಗಿ ಮಾಡಿಲ್ಲ, ಡೀಸೆಂಟಾಗಿದೆ ನೋಡೋದು ಕೂಡ. ಸಿಂಗಲ್ ಬೋರ್ವೆಲ್ ಇದೆ. ಬೋರ್ವೆಲ್ ಜೊತೆಗೆ ನಿಮಗೆ CMC ವಾಟರ್ ಬರುತ್ತೆ. BBMP BE ಖಾತೆ ಬರುವಂಥ ಪ್ರಾಪರ್ಟಿ ಇದಾಗಿದೆ. ಸೊ ಇದು ರೆಂಟೆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಸ್ಗೆ ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ನಾನು ವಿಸಿಟ್ ಮಾಡಿಸ್ತೀನಿ ಪ್ರಾಪರ್ಟಿನ. ಸೊ ಈವನ್ ವಾಟ್ಸಪ್ ಕೂಡ ಮಾಡಿ, ಇಲ್ಲ ಎನಿ ಟೈಮ್ ಕಾಲ್ ಮಾಡಿ, ನಾನು ಪ್ರಾಪರ್ಟಿ ತೋರಿಸ್ತೀನಿ. BBMP BE ಖಾತಾ. ಆ್ಯಕ್ಚುಲಿ ಈಗ ಈ ಖಾತೆನೇ ಇದಾಗ್ತಾ ಇರೋದು. ಈ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಈ ಖಾತೆ ಪ್ರತಿಯೊಂದು ಪ್ರಾಪರ್ಟಿ ಕೂಡ ಆಗಿರೋದು. ಎಲ್ಲ ನಿಮಗೆಲ್ಲ ಆ್ಯಂಟಿಸ್ಕ್ ಟೈಲ್ಸ್ ಆಗಿ ನಿಮಗೆ ಮಾಡೋಂಥದ್ದು. ಆ್ಯಂಟಿಸ್ಕ್ ಟೈಲ್ಸ್, ಗ್ಲಾಸ್ ಟೈಲ್ಸ್ ಆಗಿರುತ್ತೆ ರೆಸ್ಟ್ ರೂಮ್ಸ್ಗೆಲ್ಲ. ಇದು ಬಂದ್ಬಿಟ್ಟು ನಿಮಗೆ ಟೆರೇಸ್ ಬರ್ತದೆ. ಟೆರೇಸ್ ಎಲ್ಲ ಟು 4th ಫ್ಲೋರ್ ಬರ್ತದೆ. 4th ಫ್ಲೋರಲ್ಲಿ ಏನಿಲ್ಲ, ಕಂಪ್ಲೀಟಾಗಿ ಓಪನ್ ಇದೆ. ಸೊ ಬಟ್ಟೆ ವಾಶ್ ಮಾಡ್ಕೊಳಕ್ಕಾಗ್ಬೋದು. ಮತ್ತು ಇದು ಬಂದ್ಬಿಟ್ಟು ಲಿಫ್ಟ್ ರೂಮ್ ಇದಾಗಿದೆ. ಸೊ ಸಿಂಟೆಕ್ಸ್ ಎಲ್ಲ ಮೇಲೆ ಇರ್ತದೆ. ಸೊ
ಇದು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆಲ್ಲ ನೀವು ಡಿಸ್ಕ್ರಿಪ್ಷನ್ ಮಾಡಿ ಮೆನ್ಷನ್ ಮಾಡ್ತೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆವಾಗಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನು ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ರೀಚ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.